ಚನ್ನಪಟ್ಟಣದಲ್ಲಿ ಮೊಳಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಸಿಎಂ ಅನ್ನುವಂತ ಘೋಷಣೆ. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿಬಿಟ್ಟಿದ್ದಾರೆ. ಎಣಿಕಾ ಕೇಂದ್ರದಿಂದ ಹೊರ ಬಂದಿರುವಂತಹ ಕಾಂಗ್ರೆಸ್ ಮುಖಂಡರು ಈ ರೀತಿ ಘೋಷಣೆ ಕೂಗಿದ್ದಾರೆ. 3 ಕ್ಷೇತ್ರಗಳ ಗೆಲುವಿನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಜೈಕಾರ. ಚನ್ನಪಟ್ಟಣದಲ್ಲಿ ಪ್ರಮುಖವಾಗಿ ಅವರ ಬೆಂಬಲಿಗರು ಆಪ್ತರು ಹೊರಗಡೆ ಬರ್ತಾ ಇದ್ದಂತೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗಿದ್ದಾರೆ. ಸಹಜವಾಗಿ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಚರ್ಚೆಗಳಾಗ್ತಾ ಇದೆ. ಅಧಿಕಾರದ ಹಂಚಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಯೋಗೇಶ್ವರ್ ಬೆಂಬಲಿಗರು ಈಗ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ನಮ್ಮ ಗೆಲುವಿಗೆ ಕಾರಣಕರ್ತರಾದ ಕಾರ್ಯಕರ್ತರಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಜೈವಾಗ್ಲಿ ಅನ್ನುವಂತಹ ಘೋಷಣೆಯನ್ನ ಕೂಡ ಕೂಗ್ತಾ ಇದ್ದಾರೆ. ಏನಿದರ ರಹಸ್ಯ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳ್ತಾರೆ. ನಾನು ಮುಖ್ಯವಾಗಿ ನೇರವಾಗಿ ಅದೇ ವಿಚಾರಕ್ಕೆ ಬಂದ್ಬಿಡ್ತೀನಿ. ನೀವೀಗ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಘೋಷಣೆಗೆ ಹೋಗಿದ್ರಿ, ಏನಾದ್ರೆ ಹಿಂದಿನ ರಹಸ್ಯ? ಹಿಂದಿನ ರಹಸ್ಯ ಏನಿಲ್ಲ. ಡಿಕೆ ಶಿವಕುಮಾರ್ ಸಾಹೇಬ್ರವರು ಡಿಕೆ ಶಿವಕುಮಾರ್ ಸಾಹೇಬ್ರವರು 40 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಗೆ ತಮ್ಮ ಬೆವರನ್ನು ಸುರಿಸಿಲ್ಲ, ರಕ್ತ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇವತ್ತು 136+ ಸೀಟ್ ಬರಬೇಕಾದ್ರೆ ಡಿಕೆ ಶಿವಕುಮಾರ್ ಮೊದಲಿಗರು. ನಾವಿವತ್ತು ಸೀನಿಯಾರಿಟಿ ಮೇಲೆ ನಮ್ಮ ಹೈಕಮಾಂಡ್ ಅದೇನು ನಡೀತದೆ. ಈಗ ಮುಂದಿನ ಮುಖ್ಯಮಂತ್ರಿ ಆಗೋಕೆ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲ ಅರ್ಹತೆನೂ ಇದೆ, ಎಲ್ಲ ಅರ್ಹತೆನೂ ಇದೆ. ಜನ ಬೆಂಬಲ ಇದೆ. ಈಗ ಬೈ ಎಲೆಕ್ಷನ್ ನೋಡ್ತಾ ಇದ್ದೀರಿ. ಬೈ ಎಲೆಕ್ಷನ್ 3 ನಾವು ಗೆದ್ದಿದ್ದೀವಿ ಬಿಕಾಸ್ ಆಫ್ ಡಿಕೆ ಶಿವಕುಮಾರ್. ಅವರು ರಾಜಕೀಯ ಚಾಣಾಕ್ಷ ಮತ್ತೆ ಸಿದ್ದರಾಮಯ್ಯನವ್ರ ಬೆಂಬಲನೂ ಇದೆ. ಸಿದ್ದರಾಮಯ್ಯನವರು 10 ವರ್ಷ 15 ವರ್ಷ ಆಳಿದ್ದಾರೆ. ಈಗ ಸೀನಿಯಾರಿಟಿ ಡಿಕೆ ಶಿವಕುಮಾರ್ ಇರೋದ್ರಿಂದ ನಾವು ಸಿದ್ದರಾಮಯ್ಯ ಸಾಹೇಬ್ರನ್ನ ಬೇಡ್ಕೋತೀವಿ. ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಸಾಹೇಬ್ರನ್ನೇ ನಾವು ಕೇಳ್ಕೊತೀವಿ. ಸಿದ್ದರಾಮಯ್ಯ ಅವರಿಗೆ ಬಿಟ್ಟು ಕೊಡಿ ಅಂತ ಹೇಳ್ತಾ ಇದ್ದೀರಾ? ನಾವು ಕೇಳ್ತಾ ಇದೀವಿ. ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಒಂದು ಹೃದಯಪೂರ್ವಕ ಕೋರಿಕೆ ಮತ್ತು ಅವರ ಶಿರಸಾಷ್ಟಾಂಗಕ್ಕೆ ನಮಸ್ಕಾರ ಮಾಡಿ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಬಿಟ್ಕೊಡಿ ಸರ್ ಅಂತ ನಾವು ಚನ್ನಪಟ್ಟಣ ಜನತೆ ಇವತ್ತು ಚನ್ನಪಟ್ಟಣದಲ್ಲಿ ಶಾಸಕರ ಗೆಲ್ಸಿ ಅದ್ರ ಜೊತೆಗೆ ಇದು ಮನವಿ ಮಾಡ್ತಾ ಇದೀವಿ. ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾಗಿದ್ರೆ 136 ಗೆದ್ದಾಗ್ಲೇ ಆಗ್ಬೇಕಾಗಿತ್ತು. ಈಗ 3 ಗೆದ್ದಿದ್ದಕ್ಕೆ ಕೇಳ್ತಾ ಇದೀರಲ್ಲ, ಏನ್ ಕಾರಣ? 3 ಅಲ್ಲ, ನಾವು ಸೀನಿಯಾರಿಟಿ ಇದ್ದಿದ್ರಿಂದ ರಿಪಬ್ಲಿಕನದ ಅತಿ ದೊಡ್ಡ ತಂಡ ಇವತ್ತು ಇಡೀ ದಿನ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಕ್ಷಣದ ಮಾಹಿತಿಯನ್ನು ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡಿದ್ರು. ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಕಾರಣ ಗ್ರೌಂಡ್ನಲ್ಲಿ ಒಂದ್ ಕಡೆ ಸಂಭ್ರಮಾಚರಣೆ, ಬಿಜೆಪಿಯಲ್ಲಿ ಸೋಲಿನ ಪರಾಮರ್ಶೆ ಎಲ್ಲವೂ ಕೂಡ ಆಗ್ತಾ ಇದೆ. ಆ ಕುರಿತ ಮಾಹಿತಿನ ಕೊಡೋದಕ್ಕೆ ಎಲ್ಲ ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಕಾರಣ ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣ ಆಲ್ರೆಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಸಿಎಂ ಅನ್ನುವಂಥ ಘೋಷಣೆ ಕೇಳೋದಕ್ಕೆ ಸಿಕ್ತು. ಹಾಗಾಗಿ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಶ್ರೀಪಾದ್ ಪಾಟೀಲ್. ಆಲ್ರೆಡಿ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗೋದಕ್ಕೆ ಒಂದು ದಾರಿ ಓಪನ್ ಆದಂಗೆ ಕಾಣಿಸ್ತಾ ಇತ್ತು. ಕಾರಣ ಚನ್ನಪಟ್ಟಣ ಯಾವಾಗ ಕಾಂಗ್ರೆಸ್ ತೆಕ್ಕಿಗೆ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂತು. ಈಗ ಗ್ರೌಂಡ್ ಅಲ್ಲೂ ಕೂಡ ಅದೇ ಸುದ್ದಿಗಳು ಕೇಳೋದಕ್ಕೆ ಸಿಗ್ತಾ ಇದೆಯಾ? ಖಂಡಿತ ಶ್ರುತಿ. ಸಿಪಿ ಯೋಗೇಶ್ವರ್ 25,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬೀಗುತ್ತಿದ್ದಂತೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೇಳಿ ಬರ್ತಾ ಇರುವಂತಹ ಜಯಘೋಷ ಒಂದೇ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ. ಇಲ್ಲಿ ಸೇರುವಂತಹ ಕಾರ್ಯಕರ್ತರನ್ನು ತಾವು ಗಮನಿಸ್ತಾ ಇರಬಹುದು. ಈಗಾಗಲೇ ಕೈಯಲ್ಲಿ ಮನೆ ಮಕ್ಕಳು ಅನ್ನುವಂತಹ ಒಂದು ಭಿತ್ತಿ ಪತ್ರವನ್ನ ಹಿಡಿದುಕೊಂಡು ಡಿಕೆ ಅನ್ನುವಂತಹ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತಹ ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಂತ ಹೇಳ್ತಾ ಇದ್ದಾರೆ. ಉಪಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದು ಕಾಂಗ್ರೆಸ್. ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡ್ಬೇಕು ಅಂತ ನಾವು ಕೇಳಿಕೊಳ್ತೀವಿ ಅಂತ ಒಂದು ಹೆಜ್ಜೆ ಕಾಂಗ್ರೆಸ್ ಕಾರ್ಯಕರ್ತರೇ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅವರನ್ನೇ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಚನ್ನಪಟ್ಟಣ ಗೆಲುವು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಮೆಟ್ಲಾಯ್ತಾ? ಸೂಚನೆ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ 3 ಕಾಂಗ್ರೆಸ್ ಸೀಟ್ ಗೆದ್ದಿದ್ದೀವಿ. ಇದು 4ನೇ ಸೀಟು. ರಾಮನಗರ ಜಿಲ್ಲೆಯಲ್ಲಿ JDS ಮುಕ್ತ ಶಾಸಕರಾಗಿದ್ದಾರೆ. ಚನ್ನಪಟ್ಟಣದಲ್ಲಿ ಮೊಳಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಸಿಎಂ ಅನ್ನುವಂಥ ಘೋಷಣೆ. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿಬಿಟ್ಟಿದ್ದಾರೆ. ಎಣಿಕಾ ಕೇಂದ್ರದಿಂದ ಹೊರ ಬಂದಿರುವಂತಹ ಕಾಂಗ್ರೆಸ್ ಮುಖಂಡರು ಈ ರೀತಿ ಘೋಷಣೆ ಕೂಗಿದ್ದಾರೆ. 3 ಕ್ಷೇತ್ರಗಳ ಗೆಲುವಿನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಜೈಕಾರ. ಚನ್ನಪಟ್ಟಣದಲ್ಲಿ ಪ್ರಮುಖವಾಗಿ ಅವರ ಬೆಂಬಲಿಗರು ಆಪ್ತರು ಹೊರಗಡೆ ಬರ್ತಾ ಇದ್ದಂತೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗಿದ್ದಾರೆ.
ಸಹಜವಾಗಿ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಚರ್ಚೆಗಳಾಗ್ತಾ ಇದೆ. ಅಧಿಕಾರದ ಹಂಚಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಯೋಗೇಶ್ವರ್ ಬೆಂಬಲಿಗರು ಈಗ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ನಮ್ಮ ಗೆಲುವಿಗೆ ಕಾರಣೀಕರ್ತರಾದ ಕಾರ್ಯಕರ್ತರಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಜೈವಾಗ್ಲಿ ಎನ್ನುವಂತಹ ಘೋಷಣೆಯನ್ನ ಕೂಡ ಕೂಗ್ತಾ ಇದ್ದಾರೆ. ಏನಿದರ ರಹಸ್ಯ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳ್ತಾರೆ. ನಾನು ಮುಖ್ಯವಾಗಿ ನೇರವಾಗಿ ಅದೇ ವಿಚಾರಕ್ಕೆ ಬಂದ್ಬಿಡ್ತೀನಿ. ನೀವೀಗ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಘೋಷಣೆಗೆ ಹೋಗಿದ್ರಿ, ಏನಾದ್ರೂ ಹಿಂದಿನ ರಹಸ್ಯ? ಹಿಂದಿನ ರಹಸ್ಯ ಏನಿಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಡಿ ಕೆ ಶಿವಕುಮಾರ್ ಸಾಹೇಬ್ರವರು 40 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಗೆ ತಮ್ಮ ಬೆವರನ್ನು ಸುರಿಸಿಲ್ಲ, ರಕ್ತ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇವತ್ತು 136+ ಸೀಟ್ ಬರಬೇಕಾದ್ರೆ ಡಿ ಕೆ ಶಿವಕುಮಾರ್ ಮೊದಲಿಗರು. ನಾವಿವತ್ತು ಸೀನಿಯಾರಿಟಿ ಮೇಲೆ ನಮ್ಮ ಹೈಕಮಾಂಡ್ ಅದೇನು ನಡೀತದೆ. ಈಗ ಮುಂದಿನ ಮುಖ್ಯಮಂತ್ರಿ ಆಗೋಕೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಅರ್ಹತೆನೂ ಇದೆ, ಈ ಜನ ಬೆಂಬಲ ಇದೆ. ಈಗ ಬೈ ಎಲೆಕ್ಷನ್ ನೋಡ್ತಾ ಇದ್ದೀರಿ, ಬೈ ಎಲೆಕ್ಷನ್ 3 ನಾವು ಗೆದ್ದಿದ್ದೀವಿ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್. ಅವರು ರಾಜಕೀಯ ಚಾಣಾಕ್ಷ ಮತ್ತೆ ಸಿದ್ದರಾಮಯ್ಯನವ್ರ ಬೆಂಬಲನೂ ಇದೆ. ಸಿದ್ದರಾಮಯ್ಯನವರು 15 ವರ್ಷ ಆಳಿದ್ದಾರೆ. ಈಗ ಸೀನಿಯಾರಿಟಿ ಡಿ ಕೆ ಶಿವಕುಮಾರ್ ಇರೋದ್ರಿಂದ ನಾವು ಸಿದ್ದರಾಮಯ್ಯ ಸಾಹೇಬ್ರನ್ನ ಬೇಡ್ಕೋತೀವಿ. ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಸಾಹೇಬ್ರನ್ನೇ ನಾವು ಕೇಳ್ಕೊತೀವಿ. ಸಿದ್ದರಾಮಯ್ಯ ಅವರಿಗೆ ಬಿಟ್ಟುಕೊಡಿ ಅಂತ ಹೇಳ್ತಾ ಇದ್ದೀರಾ? ನಾವು ಕೇಳ್ತಾ ಇದೀವಿ. ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಒಂದು ಹೃದಯಪೂರ್ವಕ ಕೋರಿಕೆ ಮತ್ತು ಅವರ ಶಿರಸಾಷ್ಟಾಂಗಕ್ಕೆ ನಮಸ್ಕಾರ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಬಿಟ್ಕೊಡಿ ಸರ್ ಅಂತ ನಾವು ಚನ್ನಪಟ್ಟಣ ಜನತೆ ಇವತ್ತು ಚನ್ನಪಟ್ಟಣದಲ್ಲಿ ಶಾಸಕರ ಗೆಲ್ಸಿ ಅದ್ರ ಜೊತೆಗೆ ಇದು ಮನವಿ ಮಾಡ್ತಾ ಇದೀವಿ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾಗಿದ್ರೆ 136 ಗೆದ್ದಾಗ್ಲೇ ಆಗ್ಬೇಕಾಗಿತ್ತು. ಈಗ 3 ಗೆದ್ದಿದ್ದಕ್ಕೆ ಕೇಳ್ತಾ ಇದೀರಲ್ಲ, ಏನ್ ಕಾರಣ? 3 ಅಲ್ಲ, ನಾವು ಸೀನಿಯಾರಿಟಿ ಇದ್ದಿದ್ರಿಂದ ರಿಪಬ್ಲಿಕನದ ಅತಿ ದೊಡ್ಡ ತಂಡ ಇವತ್ತು ಇಡೀ ದಿನ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡಿದ್ರು. ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಕಾರಣ ಗ್ರೌಂಡ್ನಲ್ಲಿ ಒಂದ್ ಕಡೆ ಸಂಭ್ರಮಾಚರಣೆ, ಬಿಜೆಪಿಯಲ್ಲಿ ಸೋಲಿನ ಪರಾಮರ್ಶೆ ಎಲ್ಲವೂ ಕೂಡ ಆಗ್ತಾ ಇದೆ. ಆ ಕುರಿತ ಮಾಹಿತಿನ ಕೊಡೋದಕ್ಕೆ ಎಲ್ಲ ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಕಾರಣ ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣ ಆಲ್ರೆಡಿ DCM ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಸಿಎಂ ಅನ್ನುವಂಥ ಘೋಷಣೆ ಕೇಳೋದಕ್ಕೆ ಸಿಕ್ತು. ಹಾಗಾಗಿ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಶ್ರೀಪಾದ್ ಪಾಟೀಲ್. ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರ ಕನಸು ನನಸಾಗುವುದಕ್ಕೆ ಒಂದು ದಾರಿ ಓಪನ್ ಆದಂಗೆ ಕಾಣಿಸ್ತಾ ಇತ್ತು. ಕಾರಣ ಚನ್ನಪಟ್ಟಣ ಯಾವಾಗ ಕಾಂಗ್ರೆಸ್ ತೆಕ್ಕೆಗೆ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂತು. ಈಗ ಗ್ರೌಂಡ್ ಅಲ್ಲೂ ಕೂಡ ಅದೇ ಸುದ್ದಿಗಳು ಕೇಳೋದಕ್ಕೆ ಸಿಗ್ತಾ ಇದೆಯಾ? ಖಂಡಿತ ಶ್ರುತಿ. ಸಿಪಿ ಯೋಗೇಶ್ವರ್ 25,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬೀಗುತ್ತಿದ್ದಂತೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೇಳಿ ಬರ್ತಾ ಇರುವಂತಹ ಜಯಘೋಷ ಒಂದೇ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ. ಇಲ್ಲಿ ಸೇರಿರುವಂತಹ ಕಾರ್ಯಕರ್ತರನ್ನು ತಾವು ಗಮನಿಸ್ತಾ ಇರಬಹುದು. ಈಗಾಗಲೇ ಕೈಯಲ್ಲಿ ಮನೆ ಮಕ್ಕಳು ಅನ್ನುವಂತಹ ಒಂದು ಭಿತ್ತಿ ಪತ್ರವನ್ನ ಹಿಡಿದುಕೊಂಡು ಡಿ ಕೆ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರುವಂತಹ ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಾ ಇದ್ದಾರೆ. ಉಪಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದು ಕಾಂಗ್ರೆಸ್. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡ್ಬೇಕು ಅಂತ ನಾವು ಕೇಳಿಕೊಳ್ತೀವಿ ಅಂತ ಒಂದು ಹೆಜ್ಜೆ ಕಾಂಗ್ರೆಸ್ ಕಾರ್ಯಕರ್ತರೇ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅವರನ್ನೇ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಚನ್ನಪಟ್ಟಣ ಗೆಲುವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಮೆಟ್ಲಾಯ್ತಾ? ಸೂಚನೆ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ 3 ಕಾಂಗ್ರೆಸ್ ಸೀಟ್ ಗೆದ್ದಿದ್ದೀವಿ. ಇದು 4ನೇ ಸೀಟು ರಾಮನಗರ ಜಿಲ್ಲೆಯಲ್ಲಿ JDS ಮುಕ್ತ ಶಾಸಕರಾಗಿದ್ದಾರೆ.